ಸಾಲ, ಆಸ್ತಿ ಕಲಹ ಇದೆಲ್ಲದರ ಹಿನ್ನೆಲೆಯಲ್ಲಿ ನಿವೃತ್ತ ಡಿಜಿ ರಾಜ್ಯದಲ್ಲಿ ಅವರು ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸವನ್ನು ಮಾಡಿದಂಥವರು ಓಂ ಪ್ರಕಾಶ್ ಅವರ ದುರಂತ ಅಂತ್ಯವಾಗಿದೆ. ನಿನ್ನೆ ಒಂದು ರೀತಿ ಇದು ನಿಜಕ್ಕೂ ಕೂಡ ತೀವ್ರ ಸಂಚಲನಕ್ಕೆ ಕಾರಣವಾಗಿತ್ತು. ಈ ಸುದ್ದಿ ನಿವೃತ್ತ ಡಿಜಿ ಅವರನ್ನು ಅವರ ಪತ್ನಿಯೇ ಚಾಕುವಿನಿಂದ ಇರಿದು ಕೊಂದಿದ್ದಾರೆ ಅಂತಕ್ಕಂಥ ವಿಚಾರ. ಪತ್ನಿಯಿಂದಲೇ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಭೀಕರ ಹತ್ಯೆ ಆಗಿರತಕ್ಕಂಥದ್ದು ನಾನಾ ರೀತಿಯ ಚರ್ಚೆಗಳಿಗೆ ರಾಜ್ಯದಲ್ಲಿ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಪೊಲೀಸ್ ಅಧಿಕಾರಿಯಾಗಿದ್ದಂಥವರು ಈ ರೀತಿ ದುರಂತ ಅಂತ್ಯವನ್ನು ಕಂಡ್ರಲ್ಲ ಅಂತ. ಸಾಲ, ಆಸ್ತಿ ಕಲಹ ಇದೆಲ್ಲದರ ಹಿನ್ನೆಲೆಯಲ್ಲಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಪತ್ನಿಯಿಂದಲೇ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಭೀಕರ ಹತ್ಯೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪತಿಯನ್ನು ಪತ್ನಿ ಕೊಲ್ಲೋದು, ಪತ್ನಿಯನ್ನು ಪತಿ ಕೊಲ್ಲೋದು ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಜನಸಾಮಾನ್ಯರದ್ದು ಒಂದು ಲೆಕ್ಕ ಆದರೆ ಇವರದ್ದು ಇನ್ನೊಂದು ಲೆಕ್ಕ. 10 ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ಅವರ ಪತ್ನಿ. ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮತ್ತು ಅವರ ಪುತ್ರಿ ಕೃತಿ ಇವರನ್ನು ವಶಕ್ಕೆ ಪಡೆದು ಈಗ ಸದ್ಯಕ್ಕೆ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪತ್ನಿ ಮತ್ತು ಪುತ್ರಿ ಇದ್ದಾರೆ. ನಿನ್ನೆ ರಾತ್ರಿ ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ್ರು. ವಿಚಾರಣೆಯ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದು ರೆಗ್ಯುಲರ್ ಫಾರ್ಮಾಲಿಟೀಸ್ ಅವ್ರದ್ದು ಏನೇನಿರುತ್ತೆ ಅವರನ್ನು ಮೊದಲು ಕರ್ಕೊಂಡು ಬರ್ತಾರೆ, ವಿಚಾರಣೆ ಆಗುತ್ತೆ. ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಆಗಬೇಕಾಗುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ 24 ಅವರ್ಸ್ ಒಳಗಡೆ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಇದಿಷ್ಟು ಕೂಡ ಇನ್ನು ಮುಂದೆ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ಇಲ್ಲಿ ತನಕ ಒಂದು ಸಣ್ಣ ಅನುಮಾನವೂ ಇರಲಿಲ್ಲ ಆ ಕುಟುಂಬದ ನಂತರ. ಯಾಕೆಂದರೆ ಅವರು ರಿಟೈರ್ ಆದ ನಂತರ ಎಲ್ಲೂ ಹೆಚ್ಚು ಕಾಣಿಸ್ಕೊಂಡಿದ್ದೂ ಇಲ್ಲ. ಆಮೇಲೆ ಜನಸಾಮಾನ್ಯರ ಕುಟುಂಬಗಳಲ್ಲಿ ಕೌಟುಂಬಿಕ ಕಲಹ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದೇ ರೀತಿ ಇವ್ರ ಕುಟುಂಬದಲ್ಲೂ ಇದೆ ಅಂತ ಅಂದ್ಕೊಂಡಿದ್ದು. ಆದರೆ ತೀರಾ ಕೊಲೆ ಮಾಡುವ ಹಂತಕ್ಕೆ ಅವ್ರು ಹೋಗ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ರು. ಸ್ಕಿಜೋಫ್ರೇನಿಯಾ ಅಂತನೋ ಏನೋ ಒಂದು ಡಿಸೀಸ್. ಅದು ಲಾಸ್ಟ್ ಒಂದು 10 years ಟ್ರೀಟ್ಮೆಂಟ್ ಅನ್ನು ತಗೊಳ್ತಿದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಓಂ ಪ್ರಕಾಶ್ ಅವರೇ ಅವರ ಕಲೀಗ್ಸ್ ಹತ್ರ ಹೇಳ್ಕೊಂಡಿದ್ದಾರೆ. 10 ವರ್ಷದಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ನಾನು ಅಂತಂದ್ಬಿಟ್ಟು. ಮಾನಸಿಕ ಅಸ್ವಸ್ಥತೆನ ಗೊತ್ತಿಲ್ಲಪ್ಪ. ಹಂಗೆ ನೋಡೋಕೆ ಹೋದರೆ ತುಂಬ ದೃಢಕಾಯ ಶರೀರ ಅವರದ್ದು. ಹಂಗಿದ್ರೂ ಕೂಡ ಅವರ ಪತ್ನಿ ಅವರು ಅವಾಯ್ಡ್ ಮಾಡೋಕ್ಕಾಗಲಿಲ್ವ ಅಥವಾ ಅವ್ರನ್ನ ತಡೆಯೋಕ್ಕಾಗಲಿಲ್ವ ಆ ಸಂದರ್ಭದಲ್ಲಿ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡುತ್ತೆ. ಬಟ್ ಅದೇನೋ ಕಣ್ಣಿಗೆ ಖಾರದ ಪುಡಿ ಎರಚಿದ್ರು, ಅಡುಗೆ ಎಣ್ಣೆ ಹಾಕಿದ್ರು, ಕೈ ಕಾಲು ಕಟ್ಟಿದ್ರು ಅಂತೆಲ್ಲ ಒಂದಷ್ಟು ವಿಚಾರಗಳಿದೆ. ಆಮೇಲೆ ಕೊಂದ ನಂತರ ಯಾರಿಗೋ ಫೋನ್ ಮಾಡಿ ರಾಕ್ಷಸನಿಂದ ಕೊಂದಿದ್ದೀನಿ ಅಂತ ಏನೋ ಒಂದು ಮೆಸೇಜ್ ಮಾಡಿದ್ರು ಅಂತೆಲ್ಲ ಸುದ್ದಿಗಳು ಬರ್ತಾ ಇರ್ತಕ್ಕಂಥದ್ದು. ಬಟ್ ಪೊಲೀಸ್ ಇಲಾಖೆನಲ್ಲೇ ಇದು ವಿಪರೀತವಾದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹೆಂಗೆ ಸಾಧ್ಯ ಆಯಿತು ಇದು ಅಂತ.